ಹಲೋ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸುಮಾರು ವಿಡಿಯೋಗಳನ್ನ ನೀವು ಸಹ ನೋಡಿರ್ತೀರಾ. ಕಂಚು ಯೂಸ್ ಮಾಡಿ, ಹಿತ್ತಾಳೆ ಯೂಸ್ ಮಾಡಿ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸೊ, ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ನಿಮ್ಮ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಲಕ್ಷಾಂತರ ವೆರೈಟೀಸ್ ಇದೆ. ನಿಮಗೆ ಒಂದು ಐಟಮ್ ತೊಗೊಂಡ್ರೆ ಅದರಲ್ಲಿ ಸುಮಾರು ವೆರೈಟೀಸ್ ಸಿಗುತ್ತೆ. ಸೊ, ಇದಿರೋದು ಬಂದು ಕೆ ಆರ್ ಮಾರ್ಕೆಟಿನ ಬಸ್ ಸ್ಟಾಪಿಂದ 15 ನಿಮಿಷ ನಡ್ಕೊಂಡು ಹೋದರೆ ನಿಮಗೆ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಸ್ಟೋರ್ ಸಿಗುತ್ತೆ. ಇವ್ರದ್ದು 2 ಸ್ಟೋರ್ ಇದೆ. ಒಂದು ಸ್ಟೋರಲ್ಲಿ ಕಂಪ್ಲೀಟಾಗಿ ದೇವರ ವಿಗ್ರಹಗಳ್ದೇನೆ ಇರೋದು. ಇನ್ನೊಂದು ಸ್ಟೋರಲ್ಲಿ ಈ ಥರ ಪಾತ್ರೆಗಳು, ದೇವ್ರದ್ದು ಐಟಮ್ಸು ಇದೆಲ್ಲ ಸಿಗುತ್ತೆ. ಇದಕ್ಕಿಂತ ಮುಂಚೆನೇ ನಾನು ಇನ್ನೊಂದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಹೋದು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಯಾವುದೆಲ್ಲ ಐಟಮ್ಸು ಮಿಸ್ ಆಗಿತ್ತು, ಈ ಸರಿ ಹೋದಾಗ ನಾನು ಅಂಥದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ, ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ಯಾಕಂದರೆ ಆಸ್ ಅ ಕಸ್ಟಮರ್ ನಾನು ಹೋಗಿ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಯಾವುದೇ ರೀತಿಯಾದಂಥ ದುಡ್ಡು ಕೊಟ್ಟು ಮಾಡೋವಂಥದ್ದು ಏನೂ ಇಲ್ಲ. ಸೊ, ನನಗೆ ಆ್ಯಸ್ ಅ ಕಸ್ಟಮರ್ ನಾನು ಹೋದಾಗ ಯಾವುದೆಲ್ಲ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು, ಯುನೀಕ್ ಐಟಮ್ಸ್ ಅಂತ ಕಾಣಿಸ್ತು, ಆ ಥರದ್ದೆಲ್ಲ ವೀಡಿಯೋಸ್ನ ನಿಮಗೆ ಕೂಡ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ. ಸೊ, ಯಾಕಂತಂದರೆ ಒಂದು ರೆಫರೆನ್ಸ್ ಆಗಿ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿದ ತಕ್ಷಣ ಎಷ್ಟು ವೆರೈಟೀಸ್ ಇದೆ ಅಂದರೆ ನಮಗೆ ಗೊತ್ತಾಗೋದೇ ಇಲ್ಲ ಈ ಥರದ್ದೊಂದು ವೆರೈಟಿಯಲ್ಲಿ ಇದೆ ಅನ್ನೋದು. ಸೊ, ಒಂದು ವೀಡಿಯೋಸ್ ನೋಡ್ಕೊಂಡು ಹೋದಾಗ ನಿಮಗೆ ಒಂದು ಅಂದಾಜಿರುತ್ತೆ ಏನೆಲ್ಲ ಪರ್ಚೇಸ್ ಮಾಡಬಹುದು, ಏನೆಲ್ಲ ವೆರೈಟೀಸ್ ಇದೆ, ಅದರಲ್ಲಿ ಯಾವ ಥರ ನಾವು ತೊಗೋಬೋದು ಅನ್ನೋದು. ಅದೊಂದು ರೀಸನಿಗೋಸ್ಕರ ನಾನು ಈ ವೀಡಿಯೋಸ್ನ ಮಾಡ್ತಾ ಇರೋದು. ಸೊ, ವಿಡಿಯೋಸಲ್ಲಿ ನೀವು ನೋಡ್ತಾ ಇರಂಗೆ ಸುಮಾರು ವೆರೈಟೀಸ್ ನಾನು ತೋರಿಸ್ತಾನೆ ಹೋಗಿದ್ದೀನಿ. ಸೊ, ವಿಗ್ರಹ ಅಂತ ಬಂದರೆ ಒಂದೊಂದನ್ನು ಯೂನಿಕ್ ಆಗಿದೆ. ಮತ್ತು ಒಂದು ದೇವ್ರದೇನೆ ಸುಮಾರು ವೆರೈಟಿಯಲ್ಲಿ ನಿಮಗೆ ಐಟಮ್ಸ್ ಸಿಗುತ್ತೆ, ದೇವ್ರದ್ದು ವಿಗ್ರಹಗಳು. ಮತ್ತು ಈ ಥರ ಕಲಾಯಿ ಮಾಡಿರುವಂತಹ ಪಾತ್ರೆಗಳು ಎವ್ರಿ ಸೈಜಲ್ಲೂ ಇದೆ. ಈ ಥರ ಚಿಕ್ಕ ಚಿಕ್ಕ ಹೂಬುಟ್ಟಿಗಳು ಸಿಗುತ್ತೆ. ಮತ್ತು ರಿಟರ್ನ್ ಗಿಫ್ಟ್ಸ್ ಅಂತ ಹೇಳಬೇಕು ಅಂದರೆ ನಿಮಗೆ ಯಾರಿಗಾರು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಬಲ್ಕಲ್ಲಿ ಅಂತ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಆಪ್ಷನ್ಸ್ ಇದೆ ನಿಮಗೆ. ನೀವು ಬೇರೆ ಕಡೆ ವಿಚಾರಿಸಿ ಒಂದ್ಸರಿ ತಗೊಳ್ಳೋದು ಎಲ್ಲಿ ಯಾವುದೇ ಅಂಗಡಿ ಆದ್ರೂನು ಅದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಸರಿ ಇಲ್ಲಿ ಪರ್ಚೇಸ್ ಮಾಡಿದ ರೇಟ್ಗಿಂತ ನಿಮಗೆ ಕಡಿಮೆ ಸಿಗಬಹುದು. ಒಂದ್ಸರಿ ವಿಸಿಟ್ ಮಾಡಿ 2-3 ಅಂಗಡಿಗಳನ್ನ ಕಂಪೇರ್ ಮಾಡಿ ಪರ್ಚೇಸ್ ಮಾಡಿದ್ರೆ ಬೆಟರು. ಪೂಜಾ ತಟ್ಟೆಗಳಂತ ಬಂದ್ರೆ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಸಣ್ಣ ಸಣ್ಣ ಸೈಜಿಂದ ದೊಡ್ಡ ಪ್ಲೇಟ್ಸ್ವರೆಗೂ ಇದೆ ನಿಮಗೆ. ಒಂದೊಂದ್ರ ಮೇಲೆ ಒಂದೊಂದು ಎನ್ಗ್ರೇವಿಂಗ್ ಇದೆ. ಇದರಲ್ಲಿ ಲೇಸರ್ ಪ್ರಿಂಟಿಂಗ್ ಇದೆ. ಮತ್ತು ಈ ಪ್ಲೇಟ್ಸ್ ಎಲ್ಲ ಬಂದು ಅರೌಂಡ್ ₹2,000 1800 ಏನೋ ಈ ದೊಡ್ಡ ಪ್ಲೇಟಿಗೆ ಹೇಳಿದ್ದು ನನಗೆ. ಮತ್ತು ಈ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಎಲ್ಲ ₹200 ಒಂದು ಸೆಟ್ ಅಂತ ಸಿಗುತ್ತೆ. ಇದೆಲ್ಲ ಕಾಲು ತೊಳೆಯೋ ತಟ್ಟೆಗಳು ಆ ಥರದ್ದೆಲ್ಲ ಸುಮಾರು ಸಿಗುತ್ತೆ. ಮದುವೆ ಐಟಮ್ಸ್ ಅಂತ ಇರಲಿ, ಇಲ್ಲ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದು ಅಂತ ಇರಲಿ, ಯಾವುದೇ ರೀತಿಯಾದ ಐಟಮ್ಸ್ ಎಲ್ಲ ಸುಮಾರು ಡಿಸೈನ್ಸ್ ಇದೆ. ಸೊ, ಇದೊಂದು ದಪ್ಪ ಬಟ್ಲು ಇದೆ. ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು. ಅರೌಂಡ್ ₹300-400 ಅನ್ಸುತ್ತೆ ಅದು. ಇದು ಬಂದು ₹220 6 ಪ್ಲೇಟ್ ಏನೋ ಬರುತ್ತೆ ಇದು. ಇದರಿಂದ ಇನ್ನೂ ಸಣ್ಣ ಸೈಜ್ ಬರುತ್ತೆ. 12 ಪ್ಲೇಟ್ ಇರೋದು. ಅದು ಸಹ 220 ಏನೋ. ಇದು ಬಂದು ಲೇಸರ್ ಎನ್ಗ್ರೇವಿಂಗ್ ಮತ್ತು ಪ್ರಿಂಟಿಂಗ್ ಇರುವಂಥದ್ದು. ಈ ಪ್ಲೇಟ್ಸು ಸಹ ಸುಮಾರು ವೆರೈಟೀಸ್ ಇದೆ. ನೀವು ಹೋಗಿ ನೋಡಿದ್ರೆ ಕಲೆಕ್ಷನ್ಸು ನಿಮಗೆ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ತಲೆ ಕೆಡುತ್ತೆ ಅನ್ಸುತ್ತೆ, ಅಷ್ಟು ಇದೆ. ಮತ್ತು ಇದೆಲ್ಲ ಡೋರಿಗೆ ಹಾಕುವಂತಹ ಬೆಲ್ಸ್. ಈಗ ದೇವ್ರ ಮನೆಗೆಲ್ಲ ಬೆಲ್ ಹಾಕ್ತಾರಲ್ಲ ಆ ಥರ ವೆರೈಟೀಸ್. ಅದರಲ್ಲೂ ಸುಮಾರು ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ಮತ್ತು ಆಪ್ಷನ್ಸ್ ಸುಮಾರಿದೆ. ಲೇಸರ್ ಪ್ರಿಂಟಿಂಗ್ಸ್ ಎಲ್ಲ ಇತ್ತು ಅದ್ರ. ಮತ್ತು ಈ ಥರ ಟ್ರೇಸ್ ಇತ್ತು. ಇದು ಸುಮಾರು ವೆರೈಟಿ ಮತ್ತು ಸೈಜಸಲ್ಲಿತ್ತು. ಸಖತ್ತಾಗಿತ್ತು. ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಮಾತ್ರ ಇದು. ಇದೆಲ್ಲನೂ ಪೂಜಾ ಐಟಮ್ಸಿಗೆ ಯೂಸ್ ಮಾಡೋವಂಥ ಸುಮಾರು ವೆರೈಟಿ ಆಫ್ ಟ್ರೇಸ್ ಇತ್ತು ನಿಮಗೆ. ಎವ್ರಿ ವೆರೈಟಿಯಲ್ಲಿ ಸೈಜ್ ಇದೆ, ಡಿಸೈನ್ಸ್ ಇದೆ. ಮತ್ತು ಇದು ದೇವಸ್ಥಾನದಕ್ಕೆ ಆರತಿ ಮಾಡುವಂಥದ್ದು. ಯಾರಾದ್ರು ಕೊಡ್ತೀನಿ ಅಂತ ಅಂದ್ಕೊಂಡಿದ್ರೆ ಕೊಡೋದಕ್ಕೋಸ್ಕರ. ಮತ್ತು ಇದು ಹೂ ಬುಟ್ಟಿ ಇದೆ. ಅದಾದ್ಮೇಲೆ ಇಲ್ಲೊಬ್ಬರು ವಾಸ್ತು ಆಮೆನ ಪರ್ಚೇಸ್ ಮಾಡಿದರು. ಇದು ಕೆಲವೊಂದು ಸರಿ ಏನಂತಂದರೆ ಇದರಲ್ಲಿ ನಂಬರ್ಸ್ ಎಲ್ಲ ಇರುತ್ತೆ. ಅದ್ರ ಪ್ರಕಾರ ಪರ್ಚೇಸ್ ಮಾಡ್ತಾರೆ. ಮತ್ತು ಇದ್ರ ಒಳಗಡೆ ಸುಮಾರು ಏನೇನೆಲ್ಲ ಬರೆದಿದ್ರು ಆ ಥರದ್ದೆಲ್ಲ ಇತ್ತು. ಸುಮಾರು ವೆರೈಟೀಸ್ ಇತ್ತು. ನಿಮಗೆ ಈ ಆಮೆದು ಬಂದು ನಿಮಗೆ ಲಾಸ್ಟಲ್ಲಿದೆ ವೀಡಿಯೋ, ಅದು ಹಾಗೆ ಕಂಪ್ಲೀಟಾಗಿ ನೋಡಿ. ಅದಾದಮೇಲೆ ದೀಪಾಸ್ ಅಂತ ಬಂದರೆ ಎಷ್ಟು ವೆರೈಟೀಸ್ ಇದೆ ಅಂತಂದರೆ ತುಂಬಷ್ಟು ವೆರೈಟೀಸ್ ಅಷ್ಟಿದೆ. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು ದೀಪದ ವೆರೈಟೀಸ್ ಎಲ್ಲ ನೋಡಿ. ಯಾಕಂದರೆ ಚಿಕ್ಕದ್ರಿಂದ ದೊಡ್ಡದು ಎಲ್ಲ ಇದೆ. ಇದು ಒಳ್ಳೆ ಈ ಬೌಲ್ ಇದೆ ನೋಡಿ, ಇದು ಒಳ್ಳೆ ಸೂಪರ್ ಗಿಫ್ಟಿಂಗ್ ಆಪ್ಷನ್ ಇದು. ರಿಟರ್ನ್ ಗಿಫ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಸ್ವೀಟು ಆ ಥರ ಎಲ್ಲ ಇಟ್ಟು ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಯೂಶುವಲಾಗಿ ಈ ಸಂಕ್ರಾಂತಿಯಲ್ಲೆಲ್ಲ ಕೊಡ್ತಾ ಇರ್ತೀವಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಹೌಸ್ ವಾರ್ಮಿಂಗ್ ಆಗಿರಲಿ, ಅದಕ್ಕೆಲ್ಲ ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಇದು. ತುಂಬ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿದೆ. ಮೇ ಬಿ ಅರೌಂಡ್ 200 ಪ್ರೈಸ್ ಇರಬಹುದು ಅನ್ಸುತ್ತೆ. ಬಟ್ ನಾನು ಅಲ್ಲಿ ಏನೇ ಪ್ರೈಸ್ ಕೇಳಿದ್ರು ಅವರು ಬಿಲ್ಲಿಂಗ್ ಸೆಕ್ಷನಲ್ಲೇ ಹೋಗಿ ಕೇಳಬೇಕು ಅಂತಾರೆ. ಸೊ, ಇದಾದಮೇಲೆ ಸುಮಾರು ಕಂಚಿನ ತಟ್ಟೆಗಳಿತ್ತು. ಕಂಚಿನ ತಟ್ಟೆಯಲ್ಲಿ 2 ಥರ, ಒಂದು ಬಂದು ಪಾಲಿಶ್ಡ್ ಮತ್ತು ಅನ್ಪಾಲಿಶ್ಡ್ ಅಂತ. ಪಾಲಿಶ್ಡ್ ಅಂದರೆ ಎರಡೂ ಕಡೆ ನೀಟಾಗಿ ಅವರು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಅನ್ಪಾಲಿಶ್ಡ್ ಅಂದರೆ ಹಿಂದೆಗಡೆ ಬ್ಲ್ಯಾಕ್ ಕಲರ್ ಹಾಗೆ ಇರುತ್ತೆ. ನಾವು ಉಜ್ಜುತ್ತಾ ಉಜ್ಜುತ್ತಾ ಅದು ಹೋಗುತ್ತೆ. ಸೊ, ಅದಾದಮೇಲೆ ಸುಮಾರು ಪ್ಯಾನ್ ವೆರೈಟೀಸ್ ಇದೆ. ಸೊ, ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಮಾತ್ರ ಇದೆ.
ಇದು ಹೂವಿನ ಬುಟ್ಟಿ ಸಿಗುತ್ತೆ ನಿಮಗೆ. ಇದು ಒಂದು ಲಸ್ಸಿ ಗ್ಲಾಸ್ ಇತ್ತು. ಲಸ್ಸಿ ಗ್ಲಾಸಲ್ಲಿ ನೀವು ಆಕ್ಚುಲ್ ಆಗಿ ನೋಡಿದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಒಂದು 8ರಿಂದ 10 ವೆರೈಟೀಸ್ ಅಲ್ಲೇ ಇದೆ. ಮತ್ತು ಇದು ಕಲಾಯಿ ಪಾತ್ರೆಗಳಿದೆ, ಮತ್ತು ಮಸಾಲೆ ಡಬ್ಬಗಳಿದೆ. ಚಿಕ್ಕದ್ರಿಂದ ದೊಡ್ಡ ಸೈಜ್ವರೆಗೂ ಮಸಾಲೆ ಡಬ್ಬಗಳು ಸಿಗುತ್ತೆ ನಿಮಗೆ. ಇದೂನು ನೋಡಿ ಕಾರ್ಡ್ಬೋರ್ಡ್ MDF ಒಂದು ಶೀಟ್ನ ಹಾಕಿ ಅದನ್ನು ಕ್ಲೋಸರ್ ಥರ. ಮತ್ತು ಇದು ದೇವಸ್ಥಾನದ ಗೋಪುರಗಳು. ನೀವು ಏನಾದ್ರು ಕೊಡ್ಬೇಕಂತ ಅನ್ಕೊಂಡಿದ್ರೆ ಈ ಸ್ಟೋರಿಗೆ ಬಂದರೆ ಸಾಕು, ಸುಮಾರು ಕಲೆಕ್ಷನ್ಸ್ ನಾವು ನೋಡ್ಬೋದು. ಮತ್ತು ಕಾಪರ್ ಬಾಟಲ್ಸ್ ಕೇಳಲೇಬೇಕಾಗಿಲ್ಲ. ಇವಾಗ ಯಾವುದೇ ಅಂಗಡಿಗೆ ಹೋಗ್ಲಿ ಕಾಪರ್ ಬಾಟಲ್ಸು, ಇಲ್ಲ ಬಾಟಲ್ಸ್ ಅಂತಾನೆ ತಗೊಂಡ್ರೆ ಎಷ್ಟು ವೆರೈಟೀಸ್ ಇದೆ. ಸೊ ನೆಕ್ಸ್ಟ್ ವೆರೈಟಿ ಏನಂತ ನೋಡಿದ್ರೆ ಒಂದು ತವಾ ನೋಡಿದ್ವಿ. ಇದು ಆ್ಯಕ್ಚುಲಾಗಿ ತೊಗೊಬೇಕಂತ ತುಂಬ ಆಸೆ ಇದೆ. 2-3 ಸಾವಿರ ಹೇಳಿದ್ರು ಅನ್ಸುತ್ತೆ ಇದು ಪ್ರೈಸು. ಸ್ವಲ್ಪ ಬಜೆಟ್ ಹಂಗೆ ಹಿಂಗೆ ಇರೋದ್ರಿಂದ ನೋಡೋಣ ನೆಕ್ಸ್ಟ್ ಟೈಮ್ ಯಾವ ಥರ ಆದಾಗ ಡೆಫಿನೆಟಾಗಿ ಅದನ್ನು ಪರ್ಚೇಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದು ಒಂದು ಪ್ರೀಮಿಯಂ ಗಿಫ್ಟಿಂಗ್ ಆಪ್ಷನ್. 2,500 ಒಳ್ಳೆ ಕಾಫಿ ಫಿಲ್ಟರ್ದು. ಅದಾದ್ಮೇಲೆ 2 ಸೆಟ್ ಆಫ್ ಬೌಲ್ ಮತ್ತು 2 ಗ್ಲಾಸ್ ಕೊಡ್ತಾರೆ. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ. ನಾವು ಸಪ್ರೇಟಾಗಿ ತೊಗೊತೀವಿ ಅಂದರೆ ನಾವು ಸ್ವಲ್ಪ ಬಜೆಟ್ ಕಡಿಮೆ ಬೀಳುತ್ತೆ. ಬಟ್ ಅದು ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿದೆ. ಸೊ ಸಪ್ರೇಟಾಗಿ ತೊಗೊಂಡ್ರೆ ಇದು ಅರೌಂಡ್ 800 to 900 ಬೀಳುತ್ತೆ ನಿಮಗೆ. ಮತ್ತು ಹೂವಿನ ಬುಟ್ಟಿಯಲ್ಲಿ ಸುಮಾರು ವೆರೈಟೀಸ್ ಇದೆ. ಕಳಶಗಳಲ್ಲಿ ಯಾವುದೇ ರೀತಿ ಕೇಳ್ತಿರೋ ಎಲ್ಲ ಕೊಡ್ತಾರೆ ಅವರು. ಅದಾದಮೇಲೆ ಈ ಥರ ಡಿನ್ನರ್ ಸೆಟ್ಸ್ ಇದೆ, ಸುಮಾರು ವೆರೈಟೀಸ್ ಇದೆ. ಮತ್ತು ಇದು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಐಟಮ್ ನೋಡಿದೆ. ಇದು ಒಂದು ಚಪಾತಿ ಬಾಕ್ಸು. ಎಷ್ಟು ಸಖತ್ತಾಗಿದೆ ಅಂದರೆ ನೋಡೋದಕ್ಕೆ ಖುಷಿ ಆಯಿತು. ಪ್ರೈಸ್ ಮಾತ್ರ ಕೇಳೋದಕ್ಕೆ ಸ್ವಲ್ಪ ಬೇಜಾರಾಯಿತು. 3,500 ಅಂತ ಹೇಳಿದ್ರು. ಅದಾದಮೇಲೆ ಇದು ತುಪ್ಪದ ಬೌಲು, ಇಲ್ಲ ಎಣ್ಣೆ ಬೌಲು ಏನಾದರೂ ಯೂಸ್ ಮಾಡ್ಕೊಬೋದು, ಅದು ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಈ ಥರ ಕಂಚಮಿಗಳು ಸಿಗುತ್ತೆ ನಿಮಗೆ. ಆಮೇಲೆ ಇದೇ ಆಗಲೇ ಹೇಳಿದ್ನಲ್ಲ ವಾಸ್ತು ಇದರಲ್ಲೇ ಆಮೇಲೆ ಸುಮಾರು ವೆರೈಟೀಸ್ ಇಟ್ಟಿದ್ರು ಅಂತ. ಅದರಲ್ಲಿ ಎಲ್ಲ ಡಿಫ್ರೆಂಟ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಕಲರ್ಸ್ ಇದೆ. ಮತ್ತು ಹಿಂದೆಗಡೆ ಇದರಲ್ಲಿ ನಂಬರಿಂಗ್ಸ್ ಇದೆ. ಮತ್ತು ಒಳಗಡೆ ತುಂಬ ಡಿಫ್ರೆಂಟ್ ಪ್ಯಾಟರ್ನ್ಸ್ ಏನೇನೋ ಕೊಟ್ಟಿದ್ದಾರೆ. ನೀವೇನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಎಲ್ಲ ವಿಚಾರಿಸಿ ಯಾವ ಥರ ತೊಗೋಬೇಕು ಅನ್ನೋದನ್ನ ನೋಡಿ ಹೋಗಿ ತೊಗೊಳ್ಳಿ. ಅದಾದಮೇಲೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೆಟಲ್ ಇತ್ತು. ಏನು ಸಖತ್ತಾಗಿದೆ ಅಲ್ವಾ ಇದಂತೂ. ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ರಿಚ್ ಆಗಿರೋರು ಮನೇಲೆಲ್ಲ ಇಟ್ಟರೆ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಆಗಲೇ ತೋರಿಸ್ದಂಗೆ ಇದು ಒಂದು ಗಿಫ್ಟಿಂಗ್ ಪ್ರೀಮಿಯಂ ಆಪ್ಷನ್. ಯಾರಿಗೆಲ್ಲ ಒಂದು 2-3 ಸಾವಿರ ಬಜೆಟ್ ಇದೆ ಅಂತಂದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಮಿನಿ ಮಸಾಲೆ ಡಬ್ಬ. ಅದಾದ್ಮೇಲೆ ಇದು ಫ್ಲಾಸ್ಕ್ ಇತ್ತು. ಸೊ ಇದು ಕಾಪರ್ದು, ಕಂಪ್ಲೀಟ್ ಕಾಪರು. ಇದಕ್ಕೊಂದು ಟ್ಯಾಪ್ ಸಹ ಬರುತ್ತೆ. ಅದಾದಮೇಲೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವ್ರದ್ದು ವಿಗ್ರಹಗಳಿತ್ತು. ಅದು 300-400 ಅನ್ಸುತ್ತೆ. ಸೊ ಇದು ಸುಮಾರು ವೆರೈಟೀಸ್ ಇದೆ. ಇದು ಸಹ ಗಿಫ್ಟಿಂಗ್ ಆಪ್ಷನ್ಸ್. ಯಾವ್ದಾದ್ರು ಮನೇಲಿ ಪೂಜೆ ಮಾಡ್ತಾ ಇದ್ರೆ ಯಾರಿಗಾರು ಕೊಡಬೇಕು ಅನ್ನೋದಾದರೆ ಕೊಡಬಹುದು. ಮತ್ತು ಇದು 2 ಸೈಡ್ 2 ಇರುವಂಥ ಗಂಟೆ ಇದು. ಆಮೇಲೆ ತ್ರಿಶೂಲಗಳಿತ್ತು. ಏನು ಕೇಳ್ತೀರಾ, ನಾನು ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಸುಮಾರು ವೆರೈಟೀಸ್. ಇದು ಒಂದು ಮಸಾಲೆ ಡಬ್ಬ. ಬಟ್ ಇದ್ರ ಕ್ವಾಲಿಟಿ ನನಗೆ ಏನಕ್ಕೆ ಅಷ್ಟಿಷ್ಟ ಆಗಿಲ್ಲ ಅಂತಂದರೆ ಸ್ವಲ್ಪ ರಫ್ ಎಡ್ಜಸ್ ಇತ್ತು, ಕಟ್ ಆಗೋ ಚಾನ್ಸಸ್ ಇತ್ತು. ಅದಾದಮೇಲೆ ಪ್ರಿಂಟೆಡ್ ಕಾಪರ್ ಬಾಟಲ್ಸ್ ಇತ್ತು. ಆಮೇಲೆ ದೀಪ, ಮತ್ತು ಇದೊಂದು ಧೂಪ ಹಾಕುವಂಥದ್ದು. ಇದು ಚೆನ್ನಾಗಿತ್ತಿದ್ದು. ಇದು 1,500 ಹೇಳ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಅವರು ವುಡನ್ ಹ್ಯಾಂಡಲ್ ಇರೋದ್ರಿಂದ. ಒಂದು ಕುಂಕುಮಬಾಣಿ ನೋಡಿದ್ರೆ ಸುಮಾರು ಚೆನ್ನಾಗಿತ್ತು ಡಿಸೈನ್ಸ್. ಇವಾಗ ಮದುವೆ ಶಾಸ್ತ್ರಕ್ಕೆಲ್ಲ ತೊಗೊಂಡು ಹೋಗ್ತಾರಲ್ಲ, ಲಗ್ನ ಪತ್ರಿಕೆ ಕೊಡುವಾಗ ಕಾರ್ಡ್ ಜೊತೆಗೆ, ಅದಕ್ಕೆ ತುಂಬ ಚೆನ್ನಾಗಿದೆ ಇದು. ಮತ್ತು ಗಿಫ್ಟಿಂಗ್ ಆಪ್ಷನ್ ಕೂಡ ಒಳ್ಳೆಯದು. ಅದಾದಮೇಲೆ ಈ ಚಿಕ್ಕ ಚಿಕ್ಕ ದೀಪಗಳು ನೋಡಿದ್ರೆ ಇದಕ್ಕೆ 260 ಏನೋ ಹೇಳಿದ್ರು ಇದನ್ನು ಜೋಡಿಗೆ. ಅದಾದಮೇಲೆ ಈ ನಾವು ಪರ್ಚೇಸ್ ಮಾಡಿದ ಪ್ಲೇಟ್ ಇದು. ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ತಾರಂತೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಈ ಲಿಕ್ವಿಡ್ನ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪೀತಾಂಬರಿ ಸಹ ಯೂಸ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ. ನೀವೇನಾದ್ರು ಜೊತೆಗೆ ಹೋಗ್ಬೇಕಂದ್ರೆ ಈ ಡೀಟೇಲ್ಸ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.